ಪ್ರಿಯಾ ಸ್ಕೂಲ್ ಫೀಸ್, ಮನೆ ಬಾಡ್ಗೆ, ತಲೆ ಮೇಲೆ ಎಷ್ಟು ಜವಾಬ್ದಾರಿ ಇದೆ ಗೊತ್ತಾ? ನೀವೇನೋ ಟರ್ಮ್ ಲೈಫ್ ಇನ್ಶೂರೆನ್ಸ್ ತಗೊಳ್ದೆ ಹೋಗ್ಬಿಟ್ರಿ. PolicyBazaar.com ನಲ್ಲಿ 1 ಕೋಟಿ ರೂಪಾಯಿಯ ಟರ್ಮ್ ಲೈಫ್ ಇನ್ಶೂರೆನ್ಸ್ ತಿಂಗಳಿಗೆ 430 ರೂಪಾಯಿಯಿಂದ ಪ್ರಾರಂಭ. ನೀವು ಡಿಸ್ಕೌಂಟ್ ರೇಟಲ್ಲಿ ಟರ್ಮ್ ಇನ್ಶೂರೆನ್ಸ್ ಮಾಡಿಸೋಕೆ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ಡ್ ಕಾಮೆಂಟ್ನಲ್ಲಿ ಕೊಟ್ಟಿರೋ ಲಿಂಕ್ ಓಪನ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತ್ಮಗ.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ದೇಶದಲ್ಲಿ ತೀವ್ರ ಕೋಲಾಹಲಕ್ಕೆ ಕಾರಣವಾಗಿರೋ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಕೇಸ್ನಲ್ಲಿ ಮಹತ್ವದ ಬೆಳವಣಿಗೆಗಳಾಗಿವೆ. ಈ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳೋದು ಶಿಕ್ಷಾರ್ಹ ಅಪರಾಧ ಅಂತ SIT ಅಧಿಕಾರಿಗಳು ಘೋಷಿಸಿದ್ದಾರೆ. ಜೊತೆಗೆ ಇಂಥವರ ವಿರುದ್ಧ ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಅಡಿಯಲ್ಲಿ ಕೇಸ್ ದಾಖಲಿಸಲಾಗುತ್ತೆ ಅಂತ SIT ಎಚ್ಚರಿಕೆ ಕೊಟ್ಟಿದೆ. ಈ ಕೇಸ್ ನಂತರ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಹತ್ತಿಕ್ಕೋಕೆ ಸಂತ್ರಸ್ತೆಯರ ನೆರವಿಗಾಗಿ ವಿಶೇಷ ತನಿಖಾ ದಳ ಸಹಾಯವಾಣಿಯೊಂದನ್ನ ಓಪನ್ ಮಾಡಿದೆ. ಈ ಸಂಬಂಧ ಈ ಕೇಸ್ನಲ್ಲಿ ಯಾರೇ ಸಂತ್ರಸ್ತರಿದ್ರೂ ಕೂಡ ಅವರು ಮುಂದೆ ಬಂದು 6360938947 ಅಂದರೆ 6360938947 ಈ ಮೊಬೈಲ್ ಸಂಖ್ಯೆಗೆ ಕಾಲ್ ಮಾಡಿ ಹೇಳ್ಕೊಳ್ಬಹುದು, ಪರಿಹಾರವನ್ನು ಕೇಳಬಹುದು ಸಮಸ್ಯೆಗೆ. ಅಥವಾ ಕಿಡ್ನಾಪ್ ಕೇಸ್ನಲ್ಲಿ ಅರೆಸ್ಟ್ ಆಗಿರೋ ಶಾಸಕ HD ರೇವಣ್ಣ ಅವರನ್ನ SIT ಅಧಿಕಾರಿಗಳು ಮೇ 8ನೇ ತಾರೀಕಿನವರೆಗೆ ಕಸ್ಟಡಿಗೆ ತಗೊಂಡಿದ್ದಾರೆ. ಹಾಗೆ ಲೈಂಗಿಕ ದೌರ್ಜನ್ಯ ಹಾಗೂ ಅತ್ಯಾಚಾರ ಕೇಸ್ಗಳ ತನಿಖೆ ನಡೆಸ್ತಾ ಇರೋ SIT ಅಧಿಕಾರಿಗಳು ಬಸವನಗುಡಿಯಲ್ಲಿರೋ ರೇವಣ್ಣರ ಮನೆಗೆ ಸಂತ್ರಸ್ತೆಯನ್ನ ಕರ್ಕೊಂಡು ಹೋಗಿ ಸ್ಥಳ ಮಹಜರು ಮಾಡಿದ್ದಾರೆ. ಈ ನಡುವೆ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಿದ್ದು ಸರಿಯಾದ ಕ್ರಮ ಅಂತ ವಿಪಕ್ಷ ನಾಯಕ R ಅಶೋಕ್ ಹೇಳಿದ್ದಾರೆ. ಅಲ್ಲದೆ ಪ್ರಜ್ವಲ್ ರೇವಣ್ಣ ಈಗಲೂ ಕಾಂಗ್ರೆಸ್ JDS ಮೈತ್ರಿಯ ಸಂಸದರಾಗೇ ಇದ್ದಾರೆ. ಎಲೆಕ್ಷನ್ನಲ್ಲಿ ಗೆದ್ದರೆ ಮಾತ್ರ NDA ಕೂಟದ MP ಆಗ್ತಾರೆ ಅಂತ ಅಶೋಕ್ ಹೇಳಿದ್ದಾರೆ. ಯಾಕಂದರೆ ಪ್ರಜ್ವಲ್ ರೇವಣ್ಣ ಗೆದ್ದಾಗ ಅವರು ಕಾಂಗ್ರೆಸ್ ಮತ್ತು JDSನ ಮೈತ್ರಿಕೂಟದಿಂದ ಗೆದ್ದಿರೋದು, ಈಗ NDA ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರಜ್ವಲ್ರ ಈ ಪೆನ್ ಡ್ರೈವ್ ಕೇಸ್ನಲ್ಲಿ ಮಾಜಿ ಪ್ರಧಾನಿ HD ದೇವೇಗೌಡ ಹಾಗೂ ಮಾಜಿ CM HD ಕುಮಾರಸ್ವಾಮಿ ಅವರ ಹೆಸರನ್ನು ಉಲ್ಲೇಖ ಮಾಡಬಾರದು ಅಂತ ಕೋರ್ಟ್ ಹೇಳಿದೆ. ಈ ವಿಚಾರವಾಗಿ ಕೋರ್ಟ್ನಿಂದ ಕುಮಾರಸ್ವಾಮಿ ಹಾಗೂ ದೇವೇಗೌಡರು ತಡೆಯಾಜ್ಞೆ ತಂದಿದ್ದಾರೆ. ಕುಮಾರಸ್ವಾಮಿ ವಿರುದ್ಧ ಸುಳ್ಳು ಸುದ್ದಿ ಪ್ರಸಾರ ಮಾಡಬಾರದು, ಸತ್ಯಾಂಶ ಇದ್ದು ಸಾಕ್ಷ್ಯಗಳಿದ್ದರೆ ಮಾತ್ರ ಸುದ್ದಿ ಪ್ರಸಾರ ಮಾಡಬಹುದು ಅಂತ ಬೆಂಗಳೂರಿನ 34ನೇ ಸಿಟಿ ಸಿವಿಲ್ ಕೋರ್ಟ್ ಮಹತ್ವದ ಆದೇಶವನ್ನು ಹೊರಡಿಸಿದೆ. ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದ್ದು, ಉತ್ತರ ಮತ್ತು ಮಧ್ಯ ಕರ್ನಾಟಕದ 14 ಕ್ಷೇತ್ರಗಳಿಗೆ ಮತದಾನ ನಡೆಯುತ್ತೆ. ಮತದಾನ 7ನೇ ತಾರೀಕು ನಾಳೆ ಅಂದರೆ ಮಂಗಳವಾರ ನಡೆಯುತ್ತೆ. ಕರ್ನಾಟಕವು ಸೇರಿದಂತೆ ಒಟ್ಟು 11 ರಾಜ್ಯಗಳ 93 ಕ್ಷೇತ್ರಗಳಲ್ಲಿ ಮತದಾನ ಆಗ್ತಾ ಇದೆ. ರಾಜ್ಯದ ವಿಚಾರಕ್ಕೆ ಬಂದರೆ ಬೆಳಗಾವಿ, ಚಿಕ್ಕೋಡಿ, ಕಲಬುರಗಿ, ವಿಜಯಪುರ, ಹಾವೇರಿ, ಕೊಪ್ಪಳ, ಶಿವಮೊಗ್ಗ, ರಾಯಚೂರು, ಬಳ್ಳಾರಿ, ಉತ್ತರ ಕನ್ನಡ, ಬೀದರ್, ಧಾರವಾಡ, ಶಿವಮೊಗ್ಗ ಮತ್ತು ದಾವಣಗೆರೆ ಕ್ಷೇತ್ರಗಳಲ್ಲಿ ವೋಟಿಂಗ್ ಆಗಲಿದೆ. ಮೇ 5ರ ಸಂಜೆ 5 ಗಂಟೆಯಿಂದ ಮೇ 7ರ ಮಧ್ಯರಾತ್ರಿವರೆಗೆ ಈ ಕ್ಷೇತ್ರಗಳಲ್ಲಿ ಮದ್ಯ ಮಾರಾಟ ಬ್ಯಾನ್ ಮಾಡಲಾಗಿದೆ. ಜೊತೆಗೆ ಹೈಕೋರ್ಟ್, ನ್ಯಾಯಪೀಠಗಳಿಗೆ, ಬ್ಯಾಂಕು, ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಮತದಾನ ನಡೀತಾ ಇರೋದ್ರಿಂದ ಮತದಾರರ ಅನುಕೂಲಕ್ಕಾಗಿ ರಾಜಧಾನಿ ಬೆಂಗಳೂರಿನಿಂದ ಬಹುತೇಕ ಕ್ಷೇತ್ರಗಳಿಗೆ KSRTC ಹೆಚ್ಚಿನ ಬಸ್ಗಳನ್ನು ನಿಯೋಜನೆ ಮಾಡಿದೆ. ವಿಜಯಪುರ, ಹೊಸಪೇಟೆ, ಹುಬ್ಬಳ್ಳಿ, ಬೀದರ್ ಸೇರಿದಂತೆ ಹಲವು ಜಿಲ್ಲೆಗಳಿಗೆ ನೈಋತ್ಯ ರೈಲ್ವೆಯಿಂದ ಒಟ್ಟು 5 ವಿಶೇಷ ರೈಲುಗಳು ಓಡಾಟ ನಡೆಸಲಿವೆ. ಇನ್ನು 14 ಕ್ಷೇತ್ರಗಳಲ್ಲಿ ಸುಮಾರು 2,59,52,000 ಮತದಾರರು ಮತವನ್ನು ಚಲಾಯಿಸೋ ಹಕ್ಕನ್ನು ಹೊಂದಿದ್ದಾರೆ. ಇದರಲ್ಲಿ 1,29,48,000 ಪುರುಷರು, 1,29,66,000 ಮಹಿಳೆಯರಿದ್ದಾರೆ. 1,935 ಇತರೆ ಮತ್ತು 35,465 ಸೇವಾ ಮತದಾರರಿದ್ದಾರೆ. ಸರ್ವಿಸಸ್ ಅಲ್ಲಿರೋರು. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಮತದಾನ ನಡೆಯುತ್ತೆ. ಕಲಬುರಗಿ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಅಂದರೆ 20,98,202 ಮತದಾರರಿದ್ದರೆ, ಉತ್ತರ ಕನ್ನಡದಲ್ಲಿ 16,41,156 ಮತದಾರರಿದ್ದಾರೆ. 14 ಕ್ಷೇತ್ರಗಳಲ್ಲಿ ಒಟ್ಟು 28,269 ಮತಗಟ್ಟೆಗಳನ್ನು ತೆರೆಯಲಾಗಿದೆ. ಇನ್ನು ಈ ಚುನಾವಣೆಯಲ್ಲಿ ಅನೇಕ ಘಟಾನುಘಟಿ ನಾಯಕರಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಮಾಜಿ CMಗಳಾದ ಬಸವರಾಜ ಬೊಮ್ಮಾಯಿ ಮತ್ತು ಜಗದೀಶ್ ಶೆಟ್ಟರ್, AICC ಅಧ್ಯಕ್ಷ
ಮಲ್ಲಿಕಾರ್ಜುನ ಖರ್ಗೆ ಅಳಿಯ ರಾಧಾಕೃಷ್ಣ ದೊಡ್ಡಮನಿ, ಹಾಗೆ ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್, ಶಿವಾನಂದ ಪಾಟೀಲ್, ಈಶ್ವರ್ ಖಂಡ್ರೆ ಅವರ ಮಕ್ಕಳು ಈ ಬಾರಿಯ ಚುನಾವಣೆಯಲ್ಲಿ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಏನೋ ಮತದಾನದ ದಿನ ಕೂಡ ರಾಜ್ಯದಲ್ಲಿ ಹೀಟ್ ವೇವ್ ಇರುತ್ತೆ ಅಂತ ರಾಜ್ಯ ವಿಪತ್ತು ನಿರ್ವಹಣಾ ಕೇಂದ್ರ ಹೇಳಿದೆ. ಪ್ರಮುಖವಾಗಿ ಉತ್ತರ ಕರ್ನಾಟಕದ ಬೆಳಗಾವಿ, ಹಾವೇರಿ ಸೇರಿದಂತೆ 6 ಜಿಲ್ಲೆಗಳಲ್ಲಿ 42ರಿಂದ 44 ಡಿಗ್ರಿ ತಾಪಮಾನ ಇರಲಿದ್ದು ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಈ ಬಗ್ಗೆ ಚುನಾವಣಾ ಆಯೋಗದ ಅಧಿಕಾರಿಗಳು ಕೂಡ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದ್ದು ಹೆಚ್ಚಿನ ಮತದಾನದ ನಿರೀಕ್ಷೆಯಲ್ಲಿದ್ದಾರೆ. ಇನ್ನು ರಾಜ್ಯದಲ್ಲಿ ಮೇ 6ರಿಂದ 10ನೇ ತಾರೀಕಿನವರೆಗೆ ಉತ್ತಮ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಮೇ 6ನೇ ತಾರೀಕು ಕರಾವಳಿ ಭಾಗದಲ್ಲಿ ಗುಡುಗು ಸಹಿತ ಭಾರೀ ಮಳೆಯಾಗುತ್ತೆ. ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಸಾಧಾರಣ ಮಳೆಯಾಗುವ ನಿರೀಕ್ಷೆ ಇದ್ದು ಇನ್ನುಳಿದ ಕಡೆ ಬೆಚ್ಚಗಿನ ವಾತಾವರಣ ಇರುತ್ತೆ ಅಂತ ಇಲಾಖೆ ಹೇಳಿದೆ. ಮಹತ್ವದ ಬೆಳವಣಿಗೆಯಲ್ಲಿ ಉಗ್ರ ಹಣಕಾಸು ವ್ಯವಹಾರದ ಆರೋಪದಲ್ಲಿ ದಿಲ್ಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ದಿಲ್ಲಿ ಲೆಫ್ಟಿನೆಂಟ್ ಗವರ್ನರ್ ವಿ.ಕೆ. ಸಕ್ಸೇನಾ ಗೃಹ ಇಲಾಖೆಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕೇಜ್ರಿವಾಲ್ ನೇತೃತ್ವದ ಆಮ್ ಆದ್ಮಿ ಪಾರ್ಟಿ ಉಗ್ರರಿಂದ ಹಣವನ್ನು ಪಡೆದಿದೆ. ಭಾರತದಲ್ಲಿ ಬ್ಯಾನ್ ಆಗಿರೋ ಖಲಿಸ್ತಾನಿ ಉಗ್ರ ಸಂಘಟನೆ 6 ಫಾರ್ ಜಸ್ಟಿಸ್ನಿಂದ ಆಮ್ ಆದ್ಮಿ ಪಾರ್ಟಿಗೆ ಪೊಲಿಟಿಕಲ್ ಫಂಡಿಂಗ್ ಬಂದಿದೆ. ಕೂಡಲೇ ಅವರ ವಿರುದ್ಧ ರಾಷ್ಟ್ರೀಯ ತನಿಖಾ ದಳ ತನಿಖೆ ನಡೆಸಬೇಕು ಅಂತ ಪತ್ರವನ್ನು ಬರೆಯಲಾಗಿದೆ. 2014ರಿಂದ 2022ರ ನಡುವೆ ಸುಮಾರು $16 ಮಿಲಿಯನ್ ಅಂದರೆ $132 ಕೋಟಿ ರೂಪಾಯಿಯನ್ನ ರಿಸೀವ್ ಮಾಡಿಕೊಂಡಿದ್ದಾರೆ ಆಮ್ ಆದ್ಮಿ ಪಾರ್ಟಿಯವರು ಅಂತ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಇದು ತುಂಬಾ ಗಂಭೀರ ವಿಚಾರ. ಇದನ್ನ ಮೈಂಡಲ್ಲಿ ಇಟ್ಕೊಂಡು ಗೃಹ ಇಲಾಖೆ ತನಿಖೆಗೆ ಆದೇಶ ಕೊಡಬೇಕು. ಕೇಜ್ರಿವಾಲ್ ನ್ಯೂಯಾರ್ಕ್ನಲ್ಲಿ ಪ್ರೋ ಖಲಿಸ್ತಾನಿಗಳನ್ನ ಮೀಟ್ ಕೂಡ ಮಾಡಿ ಬಂದಿದ್ದಾರೆ. ಖಲಿಸ್ತಾನಿ ಉಗ್ರ ದೇವೇಂದ್ರ ಪಾಲ್ ಭುಲ್ಲರ್ನನ್ನ ಬಿಡುಗಡೆ ಮಾಡಿಸೋಕೆ ನಾನು ಹೆಲ್ಪ್ ಮಾಡ್ತೀನಿ ಅಂತ ಕೇಜ್ರಿವಾಲ್ ಹೇಳಿದ್ದಾರೆ ಅಂತ ಗೃಹ ಇಲಾಖೆಗೆ ಪತ್ರವನ್ನ ಬರೆಯಲಾಗಿದೆ. ಏನು ಕಲಬುರಗಿ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮಲ್ಲಿಕಾರ್ಜುನ ಖರ್ಗೆ ಅವರ ಅಳಿಯ ರಾಧಾಕೃಷ್ಣ ದೊಡ್ಡಮನೆ ವಿರುದ್ಧ ಗಂಭೀರ ಭ್ರಷ್ಟಾಚಾರ ಆರೋಪ ಕೇಳಿಬಂದಿದೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಮೆಡಿಕಲ್ ಕಾಲೇಜಿನ ಸೀಟು ಹಂಚಿಕೆಯಲ್ಲಿ 800 ಕೋಟಿ ರೂಪಾಯಿ ಹಗರಣ ಆಗಿದೆ ಅಂತ ಮಾಜಿ ಕಾರ್ಪೊರೇಟರ್ ಎನ್.ಆರ್. ರಮೇಶ್ ಆರೋಪವನ್ನ ಮಾಡಿದ್ದಾರೆ. ಈ ಕುರಿತು 900 ಪುಟಗಳ ದಾಖಲೆಯನ್ನ ಕೂಡ ಬಿಡುಗಡೆ ಮಾಡಿದ್ದಾರೆ. ಅಂದಹಾಗೆ ರಾಧಾಕೃಷ್ಣ ದೊಡ್ಡಮನಿ ಮೆಡಿಕಲ್ ಕಾಲೇಜಿನ ಟ್ರಸ್ಟಿ ಕೂಡ ಹೌದು. ಸೊ ಇವರು ಮತ್ತು ಇವರ ಆಪ್ತ ಡಿ ಗ್ರೂಪ್ ನೌಕರ ಅಮಾನುಲ್ಲಾ ಖಾನ್ ಸೇರ್ಕೊಂಡು PU ಫೇಲ್ ಆದ ವಿದ್ಯಾರ್ಥಿಗಳಿಗೂ ಸೀಟ್ ಮಾರ್ಕೊಂಡಿದ್ದಾರೆ. ಇದುವರೆಗೂ 6 ವಿದ್ಯಾರ್ಥಿಗಳಿಗೆ ಅಕ್ರಮವಾಗಿ ಸೀಟ್ ಕೊಡಲಾಗಿದೆ. ರಾಜ್ಯ ಹಾಗೂ ದೇಶದ ಹಲವು ಕಡೆ ಶ್ರೀಮಂತರ ಮಕ್ಕಳನ್ನ ಹುಡುಕಿ ಕರ್ಕೊಂಡ್ಬಂದು MBBS ಹಾಗೂ BDS ಸೀಟನ್ನ ಕೊಡಿಸ್ತಾ ಇದ್ದಾರೆ ಅಂತ ಲೋಕಾಯುಕ್ತ ಮತ್ತು CIDಗೆ ದೂರನ್ನ ಕೊಡಲಾಗಿದೆ. ಬಾಕಿ ವೇತನ ಪಾವತಿಸುವಂತೆ ಆಗ್ರಹಿಸಿ ಆಂಬ್ಯುಲೆನ್ಸ್ ಸಿಬ್ಬಂದಿ ಮುಷ್ಕರವನ್ನ ಕೈಗೊಂಡಿದ್ದಾರೆ. 108 ಆರೋಗ್ಯ ಕವಚ ಯೋಜನೆ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರೋ ಸಿಬ್ಬಂದಿ ಅನಿರ್ದಿಷ್ಟ ಅವಧಿಗೆ ಈ ಸ್ಟ್ರೈಕ್ ನಡೆಸ್ತಾ ಇದ್ದಾರೆ. ತಮಗೆ ನಿಗದಿಪಡಿಸಿದ ವೇತನದಲ್ಲಿ ಕಳೆದ 3 ತಿಂಗಳಿಂದ ಸರ್ಕಾರ ವೇತನ ಪಾವತಿಸ್ತಾ ಇಲ್ಲ. ಹೀಗಾಗಿ ವೇತನ ಪಾವತಿ ಮಾಡೋವರೆಗೆ ಸೋಮವಾರ ಸಂಜೆ 6 ಗಂಟೆಯಿಂದ ಹಮ್ಮಿಕೊಂಡ ಈ ಮುಷ್ಕರವನ್ನ ನಾವು ಕೈ ಬಿಡಲ್ಲ ಅಂತ ಸಿಬ್ಬಂದಿ ಹೇಳ್ತಿದ್ದಾರೆ. ಇದರಿಂದಾಗಿ ಆಂಬ್ಯುಲೆನ್ಸ್ ಸೇವೆಯಲ್ಲಿ ವ್ಯತ್ಯಯ ಆಗೋ ಸಾಧ್ಯತೆ ಇದೆ. ಇನ್ನು ಈ ಕುರಿತು ರಾಜ್ಯ ಬಿಜೆಪಿ ಪ್ರತಿಕ್ರಿಯಿಸಿದ್ದು, ಸರ್ಕಾರ ಆಂಬ್ಯುಲೆನ್ಸ್ ಸಿಬ್ಬಂದಿಯನ್ನ ಬೀದಿಗೆ ತಗೊಂಡ್ಬಂದಿದೆ. ಖಜಾನೆ ಖಾಲಿ ಮಾಡಿ ಕೂತಿರೋ ATM ಸರ್ಕಾರ ಕೂಡಲೇ ಅವರಿಗೆ ಸಂಬಳ ಕೊಡಲಿ ಅಂತ ಆಗ್ರಹವನ್ನ ಮಾಡಿದೆ. ಉತ್ತರ ಕನ್ನಡದಲ್ಲಿ ಮಹಿಳೆಯೊಬ್ಬರು ತನ್ನ ಮಗನನ್ನ ಕಾಲುವೆಗೆ ಬಿಸಾಕಿದ ಪರಿಣಾಮ ಆ ಬಾಲಕ ಮೊಸಳೆಯಿಂದ ಮೃತಪಟ್ಟಿದ್ದ. ಇದೀಗ ಮೃತ ಬಾಲಕನ ತಂದೆ ತಾಯಿ ಇಬ್ಬರನ್ನು 14 ದಿನಗಳ ನ್ಯಾಯಾಂಗ ಬಂಧನದಲ್ಲಿಟ್ಟು ಸ್ಥಳೀಯ ಕೋರ್ಟ್ ಆದೇಶ ನೀಡಿದೆ. ಹಾಲ್ಮಡಿ ಗ್ರಾಮದಲ್ಲಿ ಮಗನಿಗೆ ಕಿವಿ ಕೇಳಿಸ್ತಾ ಇರಲಿಲ್ಲ, ಮಾತನಾಡಕ್ಕೆ ಬರ್ತಾ ಇರಲಿಲ್ಲ ಅಂತ ದಂಪತಿ ಜಗಳ ಆಡಿದ್ರು. ಈ ವೇಳೆ ಸಿಟ್ಟಿಗೆದ್ದಿದ್ದ ತಾಯಿ ಮಗನನ್ನ ಕಾಲುವೆಗೆ ಎಸೆದಿದ್ರು. ಕಾಲುವೆ ಕಾಳಿ ನದಿಗೆ ಕನೆಕ್ಟ್ ಆಗಿತ್ತು, ಮೊಸಳೆಗಳಿದ್ವು. ಹೀಗಾಗಿ ಮಗುವನ್ನ ಪತ್ತೆ ಹಚ್ಚೋಕೆ ಟೀಮ್ ಅನ್ನ ಕಳಿಸ್ಕೊಡ್ಲಾಯ್ತು, ಶೋಧನಾ ತಂಡವನ್ನ. ಆಮೇಲೆ ಈ ಮಗು ಮೊಸಳೆಗೆ ಬಲಿಯಾಗಿರೋದು ಗೊತ್ತಾಗಿತ್ತು. ಈಗ ತಂದೆ ತಾಯಿ ಇಬ್ಬರನ್ನ ಕೂಡ ಜೈಲಿಗೆ ಹಾಕಲಾಗಿದೆ. ಲೋಕಸಭೆ ಮತ್ತು ವಿಧಾನಸಭಾ ಚುನಾವಣೆಗೆ ಒಡಿಶಾದಲ್ಲೂ ಭಾರಿ ರಾಜಕೀಯ ಶುರುವಾಗಿದೆ. ಈಗ ಬಿಜೆಪಿ ಪರ ಪ್ರಚಾರ ನಡೆಸ್ತಾ ಇರೋ PM ಮೋದಿ ನವೀನ್ ಪಟ್ನಾಯಕ್ ವಿರುದ್ಧ ಬೆಂಕಿ ಕಾರಿದ್ದಾರೆ. ಸ್ವಾತಂತ್ರ್ಯ ಬಂದು 7 ದಶಕಗಳಾದವು. ಇಷ್ಟು ಶ್ರೀಮಂತ ರಾಜ್ಯವನ್ನ ಮೊದಲು ಕಾಂಗ್ರೆಸ್ ಲೂಟಿ ಮಾಡಿತು. ಈಗ ನವೀನ್ ಪಟ್ನಾಯಕ್ ಅವರ BJD ಲೂಟಿ ಮಾಡ್ತಾ ಇದೆ. BJDಯ ಸಣ್ಣ ಸಣ್ಣ ನಾಯಕರು ದೊಡ್ಡ ದೊಡ್ಡ ಬಂಗಲೆಗಳಲ್ಲಿ ವಾಸ ಮಾಡ್ತಿದ್ದಾರೆ. ಖುದ್ದು ನವೀನ್ ಪಟ್ನಾಯಕ್ ಅವರ ಸ್ವಕ್ಷೇತ್ರ ಹಿಂಜಲಿಯಿಂದಲೇ ಕಾರ್ಮಿಕರು ಬೇರೆ ರಾಜ್ಯಗಳಿಗೆ ವಲಸೆ ಹೋಗ್ತಾರೆ. ಇದೇನ ಅವರ ಆಡಳಿತ? ನವೀನ್ ಆಡಳಿತದಲ್ಲಿ ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆ. ಒಡಿಶಾಗೆ ಒಡಿಯಾ ಭಾಷೆ ಮತ್ತು ಸಂಸ್ಕೃತಿ ಗೊತ್ತಿರೋರು ಮಾತ್ರ CM ಆಗಬೇಕು. ಜೂನ್ 4ಕ್ಕೆ ನವೀನ್ ಪಟ್ನಾಯಕ್ ಸರ್ಕಾರ ಎಂಡ್ ಆಗುತ್ತೆ ಅಂತ PM ಮೋದಿ ಹೇಳಿದ್ದಾರೆ. ಇದಕ್ಕೆ ತೆರಿಗೆಟ್ಟು ಕೊಟ್ಟಿರೋ ನವೀನ್ ಪ್ರಧಾನಿಯದ್ದು ಹಗಲು ಕನಸು. ನಾವು ವಿಧಾನಸಭೆ ಲೋಕಸಭೆ 2 ಎಲೆಕ್ಷನ್ ಗೆಲ್ತೀವಿ ಅಂತ ಹೇಳಿದ್ದಾರೆ.
ಅಂದಹಾಗೆ ಬಿಜೆಪಿ ಮತ್ತು ಬಿಜೆಡಿ ನಡುವೆ ಈ ಸಲ ಮೈತ್ರಿ ನಡೆಯುತ್ತೆ ಅಂತ ಹೇಳಲಾಗಿತ್ತು. ಆದರೆ ಕೊನೆ ಕ್ಷಣದಲ್ಲಿ ಮೈತ್ರಿ ಮಾತುಕತೆ ಮುರಿದು ಹೋಗಿತ್ತು. ಈಗ ಅದು ರಣಕಣವಾಗಿ ಮಾರ್ಪಾಟಾಗಿದೆ. ಇಂಟ್ರೆಸ್ಟಿಂಗ್ ಅಂದರೆ ಇವರಿಬ್ಬರು ಎಲೆಕ್ಷನ್ ಹತ್ರ ಬಂದಾಗ ಮಾತ್ರ ಬೈಕೊಳ್ತಾರೆ. ಎಲೆಕ್ಷನ್ ಮುಗಿದ ಮೇಲೆ ಮತ್ತೆ ನಡೆದಿದ್ದು ಫ್ರೆಂಡ್ಲಿ ಮ್ಯಾಚ್ ಅನ್ನೋ ರೀತಿಲಿ ಇರ್ತಾರೆ. ಈಗಲೂ ಮತ್ತೆ ಹಾಗೆ ಬೈಕೊಳ್ತಿದ್ದಾರೆ. ಎಲೆಕ್ಷನ್ ಆದ್ಮೇಲೆ ಏನು ಮಾಡ್ತಾರೆ ನೋಡಬೇಕು. ಮತ್ತೊಂದು ಕಡೆ ಬಿಜೆಪಿ ಅವರು ಸಂವಿಧಾನವನ್ನೇ ಫಿನಿಶ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂತ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಆರೋಪ ಮಾಡಿದ್ದಾರೆ. ದೇಶದಲ್ಲಿ ಸಂವಿಧಾನ ಉಳಿಸಬೇಕು ಅಂದರೆ ಕಾಂಗ್ರೆಸ್ಗೆ ವೋಟ್ ಹಾಕಿ RSS ಮತ್ತು ಬಿಜೆಪಿ ಇಬ್ಬರು ಸಂವಿಧಾನವನ್ನು ಫಿನಿಶ್ ಮಾಡ್ತೀವಿ ಅಂತ ಹೇಳಿಕೆ ಕೊಡ್ತಿದ್ದಾರೆ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಮತ್ತೊಂದು ಕಡೆ ಮಾಜಿ ಕಾಂಗ್ರೆಸ್ ನಾಯಕ ಪ್ರಮೋದ್ ಕೃಷ್ಣ ರಾಹುಲ್ ಗಾಂಧಿ ಮೇಲೆ ಇನ್ನೊಂದರ ಆರೋಪವನ್ನು ಮಾಡಿದ್ದಾರೆ. ರಾಹುಲ್ ಗಾಂಧಿ ಅಥವಾ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ರಾಮ ಮಂದಿರದ ನಿರ್ಧಾರವನ್ನ ಚೇಂಜ್ ಮಾಡ್ತೀವಿ ಅಂತ ರಾಹುಲ್ ಗಾಂಧಿ ಹೇಳ್ತಾ ಇದ್ರು ಅಂತ ಈ ಮಾಜಿ ಕಾಂಗ್ರೆಸ್ ನಾಯಕ ಪ್ರಮೋದ್ ಕೃಷ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜಾರ್ಖಂಡ್ನಲ್ಲಿ ಇಡಿ ಕಾರ್ಯಾಚರಣೆಯನ್ನ ಮುಂದುವರೆಸಿದೆ. ರಾಂಚಿಯಲ್ಲಿರೋ ಜಾರ್ಖಂಡ್ನ ಸಚಿವ ಅಲಂಗೀರ್ ಅವರ ಆಪ್ತ ಕಾರ್ಯದರ್ಶಿ ಸಂಜೀವ್ ಲಾಲ್ ಮನೆ ಮೇಲೆ ಮತ್ತು ಸಂಜೀವ್ರ ಮನೆ ಕೆಲಸದವರ ಮನೆ ಮೇಲೆ ಇಡಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಆ ಟೈಮ್ನಲ್ಲಿ ಬಹಳ ಸಾಮಗ್ರಿ ಸಿಕ್ಕಿದೆ. 25 ಕೋಟಿ ರೂಪಾಯಿ ಕ್ಯಾಶ್ ಪತ್ತೆಯಾಗಿದೆ. ಅಂದಹಾಗೆ ಜಾರ್ಖಂಡ್ ಗ್ರಾಮೀಣ ಅಭಿವೃದ್ಧಿ ಇಲಾಖೆಯಲ್ಲಿ ಹಲವು ಯೋಜನೆಗಳ ಅನುಷ್ಠಾನದ ವೇಳೆ ಅಕ್ರಮ ನಡೆದಿದೆ ಅಂತ ಈ ಹಿಂದೆ ಮುಖ್ಯ ಎಂಜಿನಿಯರ್ ವೀರೇಂದ್ರ ಕೆ ರಾಮ್ರನ್ನ ಬಂಧಿಸಲಾಗಿತ್ತು. ಅದರ ಮುಂದುವರೆದ ಭಾಗವಾಗಿ ಈ ದಾಳಿಗಳು ನಡೆದಿವೆ. ಅಂದಹಾಗೆ 70 ವರ್ಷದ ಕಾಂಗ್ರೆಸ್ ನಾಯಕ ಅಲಂಗೀರ್ ಆಲಂ ಜಾರ್ಖಂಡ್ನ ಗ್ರಾಮೀಣಾಭಿವೃದ್ಧಿ ಮಂತ್ರಿ. ಚುನಾವಣೆ ಟೈಮ್ನಲ್ಲಿ ನಡೆದ ಈ ದಾಳಿ ಬಹಳ ಚರ್ಚೆಗೆ ಈಗ ಗ್ರಾಸ ಆಗ್ತಾ ಇದೆ. ಜಮ್ಮು ಕಾಶ್ಮೀರದ ಪೂಂಚ್ನಲ್ಲಿ ವಾಯುಪಡೆಯ ಬೆಂಗಾವಲು ವಾಹನಗಳ ಮೇಲೆ 2 ಶಂಕಿತ ಉಗ್ರರು ದಾಳಿ ಮಾಡಿದ್ರು. ಅದರಲ್ಲಿ ಒಬ್ಬ ಯೋಧ ಮೃತಪಟ್ಟು 4 ಗಾಯಗೊಂಡಿದ್ರು. ಈಗ ಅವರ ರೇಖಾಚಿತ್ರಗಳನ್ನ, ದಾಳಿಕೋರ ಚಿತ್ರಗಳನ್ನ ಇಂಡಿಯನ್ ಏರ್ಫೋರ್ಸ್ ರಿಲೀಸ್ ಮಾಡಿದೆ. ಈ ಶಂಕಿತ ಉಗ್ರರ ಬಗ್ಗೆ ಮಾಹಿತಿ ಕೊಟ್ಟವರಿಗೆ 20 ಲಕ್ಷ ರೂಪಾಯಿ ಬಹುಮಾನವನ್ನ ಕೊಡ್ತೀವಿ ಅಂತ ಏರ್ ಫೋರ್ಸ್ ಹೇಳಿದೆ. ಇನ್ನು ಉಗ್ರ ದಾಳಿಯ ಬಗ್ಗೆ ಅನೇಕ ಬೆಚ್ಚಿ ಬೀಳಿಸುವ ಮಾಹಿತಿ ಹೊರಬಿದ್ದಿವೆ. ಕೇವಲ 15 ನಿಮಿಷದಲ್ಲೇ ಉಗ್ರರು ಸೇನೆಯ ಮೇಲೆ 200 ಗುಂಡು ಹಾರಿಸಿದ್ದಾರೆ ಅಂತ ಗೊತ್ತಾಗಿದೆ. ಜೊತೆಗೆ ಇದಕ್ಕೆ ಪ್ರತಿಯಾಗಿ ಸೈನಿಕರು ಗುಂಡು ಹಾರಿಸೋಕೆ ಮುಂದಾದಾಗ ಅವರು ಹತ್ತಿರದಲ್ಲೇ ಇದ್ದ ಕಾಡಿನೊಳಗೆ ನುಗ್ಗಿದ್ರು ಅಂತ ಕೂಡ ಅಧಿಕಾರಿಗಳು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ಜೆಟ್ ಏರ್ವೇಸ್ ಸಂಸ್ಥಾಪಕ ನರೇಶ್ ಗೋಯಲ್ಗೆ ಬಾಂಬೆ ಹೈಕೋರ್ಟ್ 2 ತಿಂಗಳು ಮಧ್ಯಂತರ ಜಾಮೀನನ್ನು ಕೊಟ್ಟಿದೆ. ವೈದ್ಯಕೀಯ ಕಾರಣಗಳಿಗಾಗಿ ಜಾಮೀನು ಕೊಟ್ಟಿರುವ ಬಾಂಬೆ ಹೈಕೋರ್ಟ್ ವಿಚಾರಣಾ ನ್ಯಾಯಾಲಯದ ಅನುಮತಿ ಇಲ್ಲದೆ ಮುಂಬೈ ಬಿಟ್ಟು ಎಲ್ಲೂ ಹೊರಗೆ ಹೋಗದಂತೆ ಕಂಡೀಷನ್ ಹಾಕಿದೆ. ಕ್ರಿಕೆಟ್ ಆಡುವಾಗ ಬಾಲಕನ ಮರ್ಮಾಂಗಕ್ಕೆ ಬಾಲ್ ಬಡಿದು 11 ವರ್ಷದ ಬಾಲಕ ಮೃತಪಟ್ಟಿರುವ ಘಟನೆ ಮಹಾರಾಷ್ಟ್ರದ ಪುಣೆಯಲ್ಲಿ ನಡೆದಿದೆ. ಪಶ್ಚಿಮ ಬಂಗಾಳದ ಹುಗ್ಲಿಯಲ್ಲಿ ಕಚ್ಚಾ ಸ್ಫೋಟಕ ಸಿಡಿದು 7 ವರ್ಷದ ಬಾಲಕನೊಬ್ಬ ಪ್ರಾಣವನ್ನು ಕಳ್ಕೊಂಡಿದ್ದಾನೆ. ಘಟನೆಯಲ್ಲಿ 2 ಅಪ್ರಾಪ್ತ ಬಾಲಕರಿಗೂ ತೀವ್ರ ಗಾಯಗಳಾಗಿದ್ದು ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಸ್ಫೋಟಕದ ಮೂಲದ ಬಗ್ಗೆ ತನಿಖೆ ನಡೀತಾ ಇದೆ. ಭಾನುವಾರ ದೇಶಾದ್ಯಂತ ನಡೆದ ರಾಷ್ಟ್ರೀಯ ಅರ್ಹತಾ ಪ್ರವೇಶ ಪರೀಕ್ಷೆ ಅಂದರೆ ನೀಟ್ ಎಕ್ಸಾಮ್ನ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿಲ್ಲ ಅಂತ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ NTA ಸ್ಪಷ್ಟೀಕರಣ ಕೊಟ್ಟಿದೆ. ಯುಪಿಯ ಅಮೇಠಿ ಕ್ಷೇತ್ರದ ಗೌರಿಗಂಜ್ನ ಕಾಂಗ್ರೆಸ್ ಕಚೇರಿ ಮೇಲೆ ದುಷ್ಕರ್ಮಿಗಳು ದಾಳಿ ನಡೆಸಿದ ಪರಿಣಾಮ ಸುಮಾರು 12 ವಾಹನಗಳಿಗೆ ಹಾನಿಯಾಗಿದೆ. ಬಿಜೆಪಿನೇ ಈ ದಾಳಿ ಮಾಡಿದೆ ಅಂತ ಕಾಂಗ್ರೆಸ್ ಆರೋಪ ಮಾಡಿದೆ. ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿರೋ ಪಾಕ್ ಮುಂಬರೋ T20 ವಿಶ್ವಕಪ್ ಟೂರ್ನಿಯಲ್ಲಿ ತಮ್ಮ ದೇಶ ಗೆದ್ರೆ ಭರ್ಜರಿ ಬಹುಮಾನ ಕೊಡೋದಾಗಿ ಘೋಷಿಸಿದೆ. ಪಾಕ್ ಈ T20 ವಿಶ್ವಕಪ್ನಲ್ಲಿ ಗೆದ್ರೆ ತಂಡದ ಪ್ರತಿ ಆಟಗಾರನಿಗೂ 84 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಪಾಕ್ ಕ್ರಿಕೆಟ್ ಮಂಡಳಿ ಅನೌನ್ಸ್ ಮಾಡಿದೆ. ವಾರದ ಮೊದಲ ದಿನ ಮಾರ್ಕೆಟ್ ನೀರಸವಾಗಿ ಪರ್ಫಾರ್ಮ್ ಮಾಡಿದೆ. ಮೂಲಸೌಕರ್ಯದ ಸಾಲಗಳ ಮೇಲೆ RBIನ ಹೊಸ ಮಸೂದೆಯಿಂದಾಗಿ ಸಾರ್ವಜನಿಕ ವಲಯದ ಉದ್ಯಮಗಳ ಸ್ಟಾಕ್ಗಳಿಗೆ ಹಾಗೂ ಅವಕ್ಕೆ ಸಂಬಂಧಪಟ್ಟ ಇಂಡೆಕ್ಸ್ಗಳಿಗೆ ಪೆಟ್ಟು ಬಿತ್ತು. ಹೀಗಾಗಿ ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ ಕೇವಲ 17 ಪಾಯಿಂಟ್ಸ್ ಗಳಿಸಿ 73,896ಕ್ಕೆ ತಲುಪಿದ್ರೆ ನಿಫ್ಟಿ 33 ಪಾಯಿಂಟ್ಸ್ ಕಳ್ಕೊಂಡು 22,443ಕ್ಕೆ ತಲುಪಿತು. 4ನೇ ತ್ರೈಮಾಸಿಕದ ಉತ್ತಮ ರಿಸಲ್ಟ್ಸ್ನಿಂದಾಗಿ ಬ್ರಿಟಾನಿಯಾ ಮತ್ತು ಕೋಟಕ್ ಮಹೀಂದ್ರ ಬ್ಯಾಂಕ್ ಟಾಪ್ ಗೇನರ್ಸ್ ಆದವು. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 5 ಪೈಸೆ ಕಮ್ಮಿಯಾಗಿ 83 ರೂಪಾಯಿ 50 ಪೈಸೆಯಾಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 625 ರೂಪಾಯಿ ಜಾಸ್ತಿಯಾಗಿ 71,816 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 570 ರೂಪಾಯಿ ಜಾಸ್ತಿಯಾಗಿ 65,780 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆ 1,303 ರೂಪಾಯಿ ಜಾಸ್ತಿಯಾಗಿ 81,292 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.